ಎಲ್ಲರಿಗೂ ನಮಸ್ಕಾರ. ಇಂದಿನ ಸೆಷನ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ಎಕ್ಸೆಲ್ನಲ್ಲಿ ಪ್ರತಿನಿತ್ಯ ಉಪಯೋಗಿಸುವಂತಹ ಶಾರ್ಟ್ಕಟ್ಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಕಾಪಿ ಮಾಡುವುದು ಅಥವಾ ಕಟ್ ಮಾಡುವುದು, ಪೇಸ್ಟ್ ಮಾಡುವುದು ಹೇಗೆ ಎಂದು ತಿಳಿಯೋಣ. ನಾವು ಡೇಟಾವನ್ನು ಸೆಲೆಕ್ಟ್ ಮಾಡೋಣ. ಕಂಟ್ರೋಲ್ ಸಿ ಅನ್ನು ಒತ್ತಿದರೆ ಕಾಪಿ ಆಗುವುದು. ನಮಗೆ ಈಗ ಬೇಕಾಗಿರೋ ಸೆಲ್ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ವಿ ಒತ್ತಿದರೆ ಪೇಸ್ಟ್ ಆಗುವುದು. ಅದೇ ರೀತಿ ಕಂಟ್ರೋಲ್ ಮತ್ತು ಎಕ್ಸ್ ಅನ್ನು ಪ್ರೆಸ್ ಮಾಡಿದರೆ ಕಟ್ ಆಗುವುದು. ಹಾಗೆಯೇ ನಮಗೆ ಬೇಕಾಗಿರುವ ಸ್ಥಳದಲ್ಲಿ ಕ್ಲಿಕ್ ಮಾಡಿ ಕಂಟ್ರೋಲ್ ವಿ ಅನ್ನು ಒತ್ತಿದರೆ ಪೇಸ್ಟ್ ಆಗುವುದು. ಇದನ್ನು ನಾವು ಅಂಡು ಮಾಡುವುದು ಹೇಗೆ ಅಂತ ತಿಳಿಯೋಣ. ಈಗ ಮತ್ತೆ ಇದನ್ನು ಹಿಂತಿರುಗಿಸಲು ಕಂಟ್ರೋಲ್ ಝೆಡ್ ಅಂದರೆ ಅಂಡು ಫಂಕ್ಷನಾಲಿಟಿ ಆಗುವುದು. ಈಗ ನೀವು ಗಮನಿಸಬಹುದು, ನಾವು ಪೇಸ್ಟ್ ಮಾಡಿದ್ದು ಮತ್ತೆ ಅದರ ಮೊದಲನೆಯ ಸ್ಥಳಕ್ಕೆ ಹಿಂತಿರುಗಿದೆ. ಅದನ್ನು ಮತ್ತೊಮ್ಮೆ ರೀಡೂ ಮಾಡಲು ಕಂಟ್ರೋಲ್ ಮತ್ತು ವೈ ಅನ್ನು ಪ್ರೆಸ್ ಮಾಡಿ. ನೀವಿಲ್ಲಿ ಗಮನಿಸಬಹುದು, ಮತ್ತೊಮ್ಮೆ ಆ ಸೆಲ್ಲಿಂದ ಮುಂಚೆ ಇದ್ದ ಸ್ಥಳಕ್ಕೆ ಅದು ಹಿಂತಿರುಗಿದೆ. ಈಗ ಮತ್ತೊಂದು ಶಾರ್ಟ್ಕಟ್ ಬಗ್ಗೆ ತಿಳಿಯೋಣ. ನಾನೀಗ ಡೇಟಾವನ್ನು ಸೆಲೆಕ್ಟ್ ಮಾಡಿದ್ದೇನೆ. ಡೇಟಾವನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಮತ್ತು ಬಿ ಅನ್ನು ಕ್ಲಿಕ್ ಮಾಡಿದರೆ ಬೋಲ್ಡ್ ಆಗುವುದು. ಮತ್ತೊಮ್ಮೆ ಕಂಟ್ರೋಲ್ ಬಿ ಅನ್ನು ಅಥವಾ ಕಂಟ್ರೋಲ್ ಝೆಡ್ ಅನ್ನು ಕ್ಲಿಕ್ ಮಾಡಿದರೆ ಅಂಡು ಆಗುವುದು. ಈಗ ಕಂಟ್ರೋಲ್ ಮತ್ತು ಐ ಅನ್ನು ಪ್ರೆಸ್ ಮಾಡಿದರೆ ನಾನು ಸೆಲೆಕ್ಟ್ ಮಾಡಿದ ಡೇಟಾವೆಲ್ಲವೂ ಇಟಾಲಿಕ್ ಸ್ಟೈಲ್ಗೆ ತಿರುಗುವುದು. ನಾನೀಗ ಕಂಟ್ರೋಲ್ ಮತ್ತು ಝೆಡ್ ಅನ್ನು ಕ್ಲಿಕ್ ಮಾಡಿದರೆ ಮತ್ತೊಮ್ಮೆ ಅವೆಲ್ಲ ಮುಂಚೆನಂತೆಯೇ ಆಗುವುದು. ಈಗ ನಾನು ಕಂಟ್ರೋಲ್ ಮತ್ತು ಯು ಮೇಲೆ ಕ್ಲಿಕ್ ಮಾಡಿದ್ದೇನೆ. ಕಂಟ್ರೋಲ್ ಯು ಮೇಲೆ ಕ್ಲಿಕ್ ಮಾಡಿದ್ದಕ್ಕೆ ಸೆಲೆಕ್ಟ್ ಮಾಡಿದ ಎಲ್ಲದರ ಕೆಳಗಡೆ ಅಂಡರ್ಲೈನ್ ಆಗಿದೆ. ನಾನೀಗ ಮತ್ತೆ ಕಂಟ್ರೋಲ್ ಮತ್ತು ಝೆಡ್ ಅನ್ನು ಕ್ಲಿಕ್ ಮಾಡಿದ್ದೇನೆ. ಅದೆಲ್ಲವೂ ಮತ್ತೊಮ್ಮೆ ತನ್ನ ಒರಿಜಿನಲ್ ಸ್ಥಿತಿಗೆ ಹಿಂತಿರುಗಿದೆ. ಈ ಶಾರ್ಟ್ಕಟ್ಗಳನ್ನು ತಿಳಿದರೆ ನಾವು ದಿನನಿತ್ಯ ಮಾಡುವ ಕೆಲಸಗಳಲ್ಲಿ ಬಹಳ ಉಪಯೋಗಕರವಾಗುವುದು. ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಗಳಿದ್ದರೆ ನೀವು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಬಹುದು. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ.